ನಾಳೆ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಗ್ರಾಮದಲ್ಲಿ ನಮ್ಮ ಕರುನಾಡಿನವರೇ ಆದ ನಮ್ಮ ಜಿಲ್ಲೆಯವರೇ ಆದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳು ಇವತ್ತು ಮಹಾರಾಷ್ಟ್ರದ ಕೋಲ್ಹಾಪುರದ ಕನೇರಿಯಲ್ಲಿ ಒಂದು ಮಠವನ್ನು ಮಾಡಿ ಮಹಾರಾಷ್ಟ್ರ ಹಾಗೂ ಕರ್ನಾಟಕಕ್ಕೆ ಬೇಕಾದಂಥ ಒಬ್ಬ ಕಾಯಕ ಯೋಗಿ ಗುರುಗಳಾಗಿ ಇವತ್ತು ಎಲ್ಲರಿಗೂ ಬೇಕಾದಂಥ ಒಬ್ಬ ಪೂಜ್ಯ ಸ್ವಾಮೀಜಿಗಳಿದ್ದಾರೆ. ಅವರ ಒಂದು ನಿರ್ಬಂಧನೆಯನ್ನು ಜಿಲ್ಲೆಗೆ ಹೇರಿದ್ದಂಥದ್ದು ನಾವು ಈಗಾಗಲೇ ವಿರೋಧ ಮಾಡಿದ್ದೀವಿ. ಬಹಳ ಅಕ್ಷರಶಃ ಅದನ್ನು ತಪ್ಪು ಮಾಡುತ್ತೆ ಸರ್ಕಾರ, ಅದನ್ನು ಮಾಡಬಾರ್ದಾಗಿತ್ತು. ನಿರ್ಬಂಧನೆ ಯಾರ ಮೇಲೆ ಮಾಡಬೇಕಾಗಿತ್ತಪ್ಪ ಅಂದರೆ, ಯಾರು ಹಿಂದೂ ದೇವಿ ದೇವತೆಗಳನ್ನು ಅವಮಾನಿಸಿದ್ರಲ್ಲ, ನಮ್ಮ ಶಿವಪಾರ್ವತಿ, ಗಣೇಶ, ವೀರಭದ್ರ, ರಾಮ ಸೀತೆಯನ್ನು ಅಪಮಾನಿಸಿದ್ರಲ್ಲ, ಅವ್ರನ್ನ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಕರ್ನಾಟಕದಿಂದ ನಿರ್ಬಂಧನೆ ಮಾಡಬೇಕಾಗಿತ್ತು. ದುರದೃಷ್ಟವಶಾತ್ ಕಾಯಕ ಯೋಗಿ ಸಾವಯವ ಕೃಷಿಯನ್ನು ಇವತ್ತು ರೈತರಿಗೆ ತಿಳಿಸಿಕೊಟ್ಟು ಅನೇಕ ರೈತರಿಗೆ ಇವತ್ತು ಫಲವನ್ನು ನೀಡಿದಂತಹ ಕಾಡಸಿದ್ದೇಶ್ವರ ಶ್ರೀಗಳು, ಹಿಂದೂ ಧರ್ಮದ ಪ್ರಚಾರಕರು, ಪ್ರಖರ ಹಿಂದುತ್ವವಾದಿಗಳು, ಗೋಮಾತೆಯ ರಕ್ಷಕರು, ಅನೇಕ ಸಾವಿರಾರು ಬಡ ಯುವಕ ಯುವತಿಯರಿಗೆ ಶಿಕ್ಷಣ ಕೊಡೋದರೊಂದಿಗೆ ವಸತಿ ಊಟವನ್ನು ನೀಡುತ್ತಿರುವಂಥ ಒಬ್ಬ ಮಹಾದಾನಿ. ಅಷ್ಟೇ ಅಲ್ಲ, ವಯೋವೃದ್ಧರನ್ನು ಕೂಡ ಇವತ್ತು ತಮ್ಮ ಕನೇರಿ ಮಠದಲ್ಲಿ ಇಟ್ಟು ಅವರನ್ನು ಪೋಷಿಸುತ್ತಿರುವಂಥ ಸ್ವಾಮಿಗಳು. ಬಹಳ ಮಹತ್ವವಾದಂಥದ್ದು. ಅನೇಕ ಹಿಂದೂ ಧರ್ಮಗಳು ಇವತ್ತು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿದ್ದರು. ಅವರನ್ನು ಇವತ್ತು ಮರಳಿ ಮಾತ್ರ ಧರ್ಮ ಹಿಂದೂ ಧರ್ಮಕ್ಕೆ ಕರ್ಕೊಂಡು ಬರುವಂಥ ಒಬ್ಬ ವೀರ ಸನ್ಯಾಸಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು. ಅವರ ಕುರಿತಾಗಿ ನಾಳೆ ಕಾರ್ಯಕ್ರಮ ಬಬಲೇಶ್ವರದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ, ಬಸವಾದಿ ಶರಣರ ಹಿಂದೂ ಉತ್ಸವ ನಡೀತಾ ಇದೆ. ಆ ಉತ್ಸವಕ್ಕೆ ನಾನೂ ಹೋಗ್ತಾ ಇದ್ದೀನಿ. ಜಿಲ್ಲೆಯ ಅನೇಕ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು, ನಮ್ಮ ಹಿಂದುತ್ವವಾದಿಗಳು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ರಾಷ್ಟ್ರ ಭಕ್ತರು ಆ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತೇಳಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಜಿಲ್ಲೆಯ ಸಮಸ್ತ ರಾಷ್ಟ್ರಭಕ್ತ ಹಿಂದೂಗಳಲ್ಲಿ ಕೇಳ್ಕೊತೀನಿ. ನಾಳೆ ಕಾರ್ಯಕ್ರಮ ಬಬಲೇಶ್ವರದಲ್ಲಿದೆ. ಆ ಕಾರ್ಯಕ್ರಮಕ್ಕೆ ಈಗಲೂ ಕೂಡ ನಾವು ಈಗಾಗಲೇ ಒಂದು 3 ಸಭೆಗಳಿಗೆ ನಾನು ಅಟೆಂಡ್ ಆಗಿದ್ದೀನಿ. ಮೊದಲ ಸಭೆ ಬೆಳಗಾವಿಯಲ್ಲಿ ನಡೀತು, ಅದಾದ ನಂತರ ಇನ್ನೊಂದು ಸಭೆ ವಿಜಯಪುರದಲ್ಲಿ ನಡೀತು, ಮತ್ತೊಂದು ಸಭೆ ಮೊನ್ನೆ ಬಬಲೇಶ್ವರದಲ್ಲಿ ನಡೀತು. ಈಶ್ವರಪ್ಪನವ್ರು ಬಂದಂಥ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲೂ ಕೂಡ ನಾನು ಹೋಗಿದ್ದೆ. ಇವತ್ತು ಮತ್ತೆ ಅಲ್ಲಿ ಹೋಗ್ತಾ ಇದ್ದೀನಿ. ನಾಳಿನ ಕಾರ್ಯಕ್ರಮದ ಇದು. ಅದಕ್ಕೆ ಇದೊಂದು ಯಾವುದೇ ವ್ಯಕ್ತಿಯ ವಿರುದ್ಧ ನಡೆಯುತ್ತಿರುವಂಥ ಸಭೆ ಅಲ್ಲ, ಯಾವುದೇ ಪಕ್ಷದ ವಿರುದ್ಧ ನಡೆಯುತ್ತಿರುವಂಥ ಸಭೆ ಅಲ್ಲ. ಇದೊಂದು ಹಿಂದೂ ಶಕ್ತಿ ಸಂಗಮ, ಬಸವಾದಿ ಶರಣರ ಒಂದು ಹಿಂದೂ ಶಕ್ತಿ ಸಂಗಮ. ಅದಕ್ಕೆ ಪೂಜ್ಯ ಕನೇರಿ ಶ್ರೀಗಳಿಗೆ ನೀವು ನಿರ್ಬಂಧನೆ ತೆರೆಯಾಗಿದೆ, ನೀವು ಬರಬೇಕಂತೇಳಿ ಎಲ್ಲ ಮಠಾಧೀಶರು, ಇನ್ನೊಂದು ವಿಷಯ ಗೊತ್ತಿರಲಿ, 300ಕ್ಕೂ ಅಧಿಕ ಮಠಾಧೀಶರು ನಾಳಿನ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. 2,000ಕ್ಕೂ ಅಧಿಕ ಮಹಿಳೆಯರು ಕುಂಭದೊಂದಿಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಂದಾಜು ಒಂದು 25,000 ಜನ ಕನಿಷ್ಠ ಆದರೂ ಸೇರ್ತಾರನ್ನೋ ಒಂದು ನಂಬಿಕೆ ನಮಗಿದೆ. ನಾನಂತ ಇದ್ದೀನಿ, ಜಿಲ್ಲೆಯಿಂದ ಇನ್ನೂ ಹೆಚ್ಚು ಜನ ಬಂದು ಅದಕ್ಕಿಂತ ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಒಂದು ಅಭೂತಪೂರ್ವ ಕಾರ್ಯಕ್ರಮ ಇದಾಗಲಿ ಅಂಥೇಳಿ ಎಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಯಾವುದೇ ಊಹಾಪೋಹಗಳಿಗೆ, ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡದೆ, ಅದಕ್ಕೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಮಸ್ತ ಹಿಂದೂವಾದಿಗಳು, ರಾಷ್ಟ್ರಭಕ್ತರು ಆಗಮಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.